ಕೋಲಾರ ಜಿಲ್ಲಾ ಬೋವಿ ಕ್ಷೇಮಾಭಿವೃದ್ಧಿ ಸಂಘದ ಜಿಲ್ಲಾಧ್ಯಕ್ಷರು ಮಾತನಾಡುತ್ತಾ, ಕೋಲಾರ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಹಿಂದುಳಿದ ಸಮುದಾಯಗಳಿದ್ದು, ಕೊರಚ, ಕೊರಮ, ಬೋವಿ, ಲಂಬಾಣಿ ಇನ್ನು ಮುಂತಾದ ಅನೇಕ ಸೂಕ್ಷ್ಮ ಪರಿಶಿಷ್ಟ ಜಾತಿಯ ವರ್ಗದವರು ಕಷ್ಟದಿಂದ ಜೀವನ ಸಾಗಿಸುತ್ತಿದ್ದು, ಶಿಕ್ಷಣದಿಂದ ವಂಚಿತರಾಗಬಾರದು ಹಾಗೂ ಸಾಮಾಜಿಕವಾಗಿ ಆರ್ಥಿಕವಾಗಿ ಬಹಳ ಹಿಂದುಳಿದಿದ್ದಾರೆ. ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಮಾಡಿರುವ ಗಣತಿಯು ಅವೈಜ್ಞಾನಿಕವಾಗಿದ್ದು, ಹಳೆ ಪದ್ಧತಿಯನ್ನ ಮುಂದುವರಿಸಿಕೊಂಡು ಹೋಗಬೇಕು. ಇದರ ಸಲುವಾಗಿ ಶ್ರೀ ಇಮ್ಮಡಿ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಹಾಗೂ ನಮ್ಮ ಮುಖಂಡರಾದ ಎಂಪಿ, ಎಂಎಲ್ಎ ಹಾಗೂ ಹಿರಿಯ ಮುಖಂಡರ ಜೊತೆಗೂಡಿ ದೊಡ್ಡ ಹೋರಾಟವನ್ನ ಹಮ್ಮಿಕೊಂಡಿದ್ದು, ಈ ಹೋರಾಟಕ್ಕೆ ಜಿಲ್ಲೆಯ ಪ್ರತಿಯೊಬ್ಬ ಬೋವಿ ಸಮಾಜದ ಹಾಗೂ ಇನ್ನಿತರ ಸೂಕ್ಷ್ಮ ಪರಿಶಿಷ್ಟ ಜಾತಿಯ ಸರ್ವರು ಭಾಗವಹಿಸಬೇಕೆಂದು ತಿಳಿಸಿಕೊಟ್ಟರು. ಹಾಗೆಯೇ ಜಿಲ್ಲಾ ಯುವ ವೇದಿಕೆ ಅಧ್ಯಕ್ಷರಾದ ಎಲ್ಜಿ ಮುನ್ರಾಜ್ ರವರು ಮಾತನಾಡುತ್ತಾ, ರಾಜ್ಯದಲ್ಲಿ ನಡೆದ ಎಲ್ಲ ಸಭೆಗಳಲ್ಲೂ ಮಾಹಿತಿಯನ್ನು ಪಡೆದುಕೊಂಡಿದ್ದೇವೆ. ನಾವು ಕಟ್ಟಕಡೆಯ ಬಂಧುಗಳನ್ನು ಬಿಡದೆ ಹಿರಿಯರನ್ನು ಹಾಗೂ ಯುವಕ ಮಿತ್ರರನ್ನು, ಮಾತೆಯರನ್ನು ಜೊತೆಗೂಡಿಸಿಕೊಂಡು ಬೆಂಗಳೂರು ಚಲೋ 24/3/2026 ಬೃಹತ್ ಪ್ರತಿಭಟನೆಗೆ ನಮ್ಮೆಲ್ಲರ ಸಹಕಾರವಿರುತ್ತದೆ ಎಂದು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು. ಈ ಸಮಯದಲ್ಲಿ ಬಂಗಾರಪೇಟೆ ತಾಲೂಕಿನ ಅಧ್ಯಕ್ಷರಾದ ಕೆಜಿ ಮಂಜುನಾಥ್, ಕೋಲಾರ ತಾಲೂಕಿನ ಅಧ್ಯಕ್ಷರಾದ ಚಲುವನಹಳ್ಳಿ ಶ್ರೀನಿವಾಸಪ್ಪ, ಜಿಲ್ಲಾ ಕಾರ್ಯದರ್ಶಿಯಾದ ಎಂ ರವಿ, ಜಿಲ್ಲಾ ಉಪಾಧ್ಯಕ್ಷರಾದ ಎಸ್ ನಾರಾಯಣ್, ಜಿಲ್ಲಾ ಖಜಾಂಚಿ ಶ್ರೀನಾಥ್, ಜಿಲ್ಲಾ ಸಂಘಟನಾ ಸಂಚಾಲಕರಾದ ಮಾರಪ್ಪ, ಸಹ ಸಂಚಾಲಕರಾದ ಚಲಪತಿ, ಯುವ ವೇದಿಕೆಯ ಬಂಗಾರಪೇಟೆ ತಾಲೂಕು ಅಧ್ಯಕ್ಷರಾದ ವಿ ನಾರಾಯಣಸ್ವಾಮಿ, ಕೆಜಿಎಫ್ ಯುವ ವೇದಿಕೆ ಅಧ್ಯಕ್ಷರಾದ ಪ್ರಸಾದ್, ಮುಳಬಾಗಿಲು ಯುವ ವೇದಿಕೆ ಅಧ್ಯಕ್ಷರಾದ ಶ್ರೀನಾಥ್, ಬಂಗಾರಪೇಟೆ ಎಂಎಂ ಮಂಜು, ಶಿವಕುಮಾರ್, ಅಮರಾವತಿ ಮಂಜುನಾಥ್, ಬಂಗಾರಪೇಟೆ ವಿಕಿ, ಬಂಗಾರಪೇಟೆ ನಗರಸಭಾ ಅಧ್ಯಕ್ಷರಾದ ಗೋವಿಂದು, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾದ ವೆಂಕಟೇಶ್ ಇನ್ನೂ ಅನೇಕ ಮುಖಂಡರು ಭಾಗವಹಿಸಿ ಬೆಂಗಳೂರು ಚಲೋ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಲು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿರುತ್ತಾರೆ. ಜಿಲ್ಲೆಯ ಸಮಸ್ತ ಬಂಧುಗಳು ನಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕೋಸ್ಕರ ಮೈಮರೆದೆ ಪಾಲ್ಗೊಳ್ಳಲು ವಿನಂತಿಯನ್ನ ಮಾಡಿರುತ್ತಾರೆ. ಜೊತೆಗೆ ನಾವು ಬಂಗಾರಪೇಟೆ ಮೀಟಿಂಗ್ ಅಲ್ಲಿ ಹೋಗಿದ್ದು, ಮೊನ್ನೆ ಹೋಗಿ ಅವರೆಲ್ಲ ಬಹಳ ಅಚ್ಚುಕಟ್ಟಾಗಿ ಸಭೆಯನ್ನು ನಡೆಸಿ ಎಲ್ಲ ಜಿಲ್ಲೆಗೂ ಜವಾಬ್ದಾರಿ ಹಾಕಿದ್ದಾರೆ. ಅದರಿಂದ ಇವತ್ತು ಕೋಲಾರ ಜಿಲ್ಲೆ ಮುಂದಾದವರು ಜವಾಬ್ದಾರಿ ಹಾಕಿದ್ದಾರೆ. ಆ ಜವಾಬ್ದಾರಿ ನಮ್ಗೆಲ್ಲರಿಗೂ ಅನಿಸ್ತಾ ಇದ್ದಾರೆ. ಅದರಿಂದ ಏನು ಇವತ್ತು ಇಲ್ಲಿ ಬಂದಿರ್ತಕ್ಕಂಥ ಎಲ್ಲರೂ ಕೂಡ ಅಧ್ಯಕ್ಷರಿದ್ದಂಗೆ ಎಲ್ಲರೂ ಕೂಡ ಒಬ್ಬೊಬ್ಬರು 5,000 10,000 ಜನ ಸೇರ್ಸಕ್ಕಂಥ ಒಂದು ಶಕ್ತಿ ಇರ್ತಕ್ಕಂಥ ಅವರು ವೇದಿಕೆ ಮಾಡಿರ್ತಕ್ಕಂಥ ಎಲ್ಲರೂ ಕೂಡ ನಮ್ಮ ಮಾರಪ್ಪನ ಇರ್ಬೋದು, ನಾರಾಯಣ ಶರಣ ಇರ್ಬೋದು, ಅಥವಾ ರವಿ ಇರ್ಬೋದು, ನಾರಾಯಣಪ್ಪ ಇರ್ಬೋದು, ಶ್ರೀನಾಥ್ ಇರ್ಬೋದು, ಆಮೇಲೆ ನಮ್ಮ ಹೊಸದ ನೂತನವಾಗಿ ಆಗಿರ್ತಕ್ಕಂಥ ಬಂಗಾರಪೇಟೆ ಅಧ್ಯಕ್ಷರು ಮಂಜು ಇರ್ಬೋದು, ಆಮೇಲೆ ಗೋವಿಂದಪ್ಪ ನಗರಸಭಾ ಅಧ್ಯಕ್ಷರು ಬಂಗಾರಪೇಟೆ. ಯಾಕಂದರೆ ಅಲ್ಲಿನ ಶಾಸಕರು ನಮ್ಮ ಸಮಾಜಕ್ಕೆ ಒಂದು ಗೌರವವನ್ನು ಕೊಟ್ಟು ನಮ್ಮ ನಗರಸಭಾ ಅಧ್ಯಕ್ಷರಾದ ಗೋವಿಂದಪ್ಪ ಮತ್ತು ನಮ್ಮ ಈ ತಾಲೂಕಿನ ಅಧ್ಯಕ್ಷರಾದ ಶ್ರೀನಿವಾಸ್ ಅವರು ಮತ್ತು ಯುವವೇದಿಕೆ ಅಧ್ಯಕ್ಷರು ಮತ್ತು ಎಲ್ಲ ಕೂಡ ತಾವೆಲ್ಲ ಕೂಡ ಸೇರಿದ್ವಿ. ಏನಿವತ್ತು ನಾವಿತ್ತು 4 ದಿವಸ 5 ದಿವಸ ಇದೆ. ಇದಕ್ಕೆಲ್ಲ ಹಳ್ಳಿಗಳಲ್ಲಿ ತಿಳುವಳಿಕೆ ಕೊಟ್ಟು ನಾವೆಲ್ಲ ಕೂಡ ಮಹಿಳೆಯರ ಸಮೇತ ಇವತ್ತು ಒಳ್ಳೆ ದಿನ. ತಾಯಂದರು ಒಂದು ಮಹಿಳಾ ಒಂದು ಅಂತಾರಾಷ್ಟ್ರೀಯ ಇವತ್ತು ದಿನಾಚರಣೆ. ಇವತ್ತು ಆ ದಿನಾಚರಣೆ ಅವರಿಗೆ ಒಂದು ಧನ್ಯವಾದಗಳನ್ನು ಸಲ್ಲಿಸ್ತಾ, ಸ್ವಾಗತವನ್ನು ಬಯಸ್ತಾ, ವಿಶೇಷವಾಗಿ ನಮ್ಗೆಲ್ಲರೂ ಕೂಡ ವಂದಿಸಿ ಈ ಸಭೆಗೆ ಎಲ್ಲರೂ ಕೂಡ ಬರಬೇಕು. ಹೆಚ್ಚಿನ ಸಂಖ್ಯೆಯಲ್ಲಿ ಯುವಕರು ಮತ್ತೆ ಎಲ್ಲ ಮಹಿಳೆಯರೆಲ್ಲ ಸೇರಿಸಿ ನಾವೆಲ್ಲ ಕೂಡ ಕೋಲಾರ ಜಿಲ್ಲೆಯ ಹೆಚ್ಚಿನ ಜನಸಂಖ್ಯೆಯಲ್ಲಿ ಹೋಗಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸೋಣ ಅಂತ ಬೇಡ್ಕೊಳ್ತಾ ನಮ್ಮೆಲ್ಲರಿಗೂ ವಂದಿಸಿ ನಾನು ಮಾತಾಡ ಮುಕ್ತಾಯ ಮಾಡ್ತಿದ್ದೆ.